ಇಲಾಖೆಯಲ್ಲಿ ಕೋಟ್ಯಾಂತರ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗದಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿದ್ದಾರೆ. ಕಾರ್ಮಿಕರಿಗೆ ಹೆಲ್ತ್ ಚೆಕಪ್, ಆರ್ಪಿಎಲ್ ತರಬೇತಿ ಹೆಸರಲ್ಲಿ ಕೋಟಿ ಗೋಲ್ಮಾಲ್ ನಡೆದಿದೆ. ಹೆಲ್ತ್ ಚೆಕಪ್ ಟೆಂಡರ್ ಖಾಸಗಿ ಆಸ್ಪತ್ರೆಗೆ ನೀಡಲಾಗಿದೆ. ಈ ಟೆಂಡರ್ನಲ್ಲಿ ಸುಮಾರು 400 ಕೋಟಿಯಷ್ಟು ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಲಾಗಿದೆ. ಈ ಕುರಿತಂತೆ ಕಾರ್ಮಿಕ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ವೈ ಕುಮಾರ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಡಿ ಭಾರತಿ, ಜಂಟಿ ಕಾರ್ಯದರ್ಶಿ ಸಂಗಪ್ಪ ಉಪಾಸೆ, ಉಪಕಾರ್ಯದರ್ಶಿ ಕೆಜಿ ಜಾನ್ಸನ್, ಲೆಕ್ಕಾಧಿಕಾರಿ ಮಾಲಾಶ್ರೀ ವಿರುದ್ಧ ದೂರು ನೀಡಲಾಗಿದೆ. ಒಟ್ಟಾರೆ 800 ಕೋಟಿ ರೂಗಳನ್ನ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಟ್ಟಡ ಕಾರ್ಮಿಕರಿಗೆ ಅಂತ ಹೇಳ್ಬಿಟ್ಟು ಅವರ ಯೋಗಕ್ಷೇಮಕ್ಕೆ ಚೆನ್ನಾಗಿರ್ಲಿ ಅಂತ ದೇಶಕ್ಕೆ ಎಲ್ಲ ಪಾಪ ಹೊಡೆದು ಇದು ಮಾಡಿದ್ದಾರೆ. ಬಟ್ ಆದ್ರೆ ಇದೆಲ್ಲ ಬೋಗಸ್ ಆಗಿ ಇವತ್ತು ಅನ್ಯರ ಪಾಲಾಗಿದೆ. ಇದ್ರ ಬಗ್ಗೆ ನಾವು ಇವತ್ತು ಮಾನ್ಯ ಲೋಕಾಯುಕ್ತಕ್ಕೂ ಕೂಡ ನಾವು ಆಲ್ರೆಡಿ ಈಗ ದೂರನ್ನು ಸಲ್ಲಿಸಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳು ಸಿಕ್ಕಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.